ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವ್ರು ಬಂದು ನನ್ನ ಹಸ್ಬೆಂಡ್ ಕರೆದೆ. ಸೊ ಎಲ್ಲರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ಇವತ್ತು ಓಣಂ ನಮ್ಮ ಟ್ರೆಡಿಷನ್, ಕೇರಳ ಟ್ರೆಡಿಷನ್. ಹೌದು, ಹೆಂಡತಿ ಕನ್ನಡಿಗ ಓಣಂ ಸೆಲೆಬ್ರೇಟ್ ಮಾಡ ಹೋಗ್ತಾ ಇದೀವಿ. ಸೊ ಆಕ್ಚುಲಿ ಓಣಂ ಇವ್ರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಗೈಸ್, ನನಗ್ ಜಾಸ್ತಿ. ಇದು ಓಣಂ ಅಂದ್ರೆ ನನ್ನ ಹಬ್ಬ ತರ ಏನೋ ಒಂದ್ ದೊಡ್ಡ ಫೀಲು. ಆದ್ರೆ ನನ್ನ ಹಬ್ಬನೇ ಇವಾಗ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಕ್ಚುಲಿ ಟೈಮ್ ಬಂದು 11 o'clock. ತುಂಬಾ ಲೇಟ್ ಆಯ್ತು ಗೈಸ್. ಆಕ್ಚುಲಿ ನೆನ್ನೆ 2:30 ಆಯ್ತು ಮಲ್ಕೊಳಕ್ಕೆ. ಮತ್ತೆ ಬೆಳಿಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ದೆ. ನಾನು 9 ಗಂಟೆಗೆ ಎದ್ದೆ. ಅಚ್ಚ ಬಂದು 5 ಗಂಟೆಗೆ ಪೂಜೆ ಮಾಡ್ಬಿಟ್ಟು ಅವರಿಗೆ ಇದ್ದಿತ್ತು ಇವತ್ತು ಆಫೀಸ್ ಕೆಲಸ. ಸೊ ಅವರು ಅಲ್ಲಿ ಹೋಗ್ಬಿಟ್ರು. ಸೊ ರಿಂಗು ಪೂಜೆ ಮಾಡಿದ್ರಲ್ಲ, ಸೊ ಪೂಜೆ ಎಲ್ಲ ಮಾಡೋದ್ಬೇಕಾಗಿಲ್ಲ ಅಂತ ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ದು, ಮತ್ತೆ ಸ್ಯಾರಿ ನೆನ್ನೆ ಆಚೆ ಹೋಗಿದ್ವಲ್ಲ, ನಂಗೆ ಇದು ಸ್ಯಾರಿ ಎಲ್ಲ ಪ್ಲೇಟಿಂಗ್ಸ್ ಎಲ್ಲ ಮಾಡಕ್ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಐರನ್ ಎಲ್ಲ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀನಿ. ನಾಷ್ಟನೂ ಮಾಡಿಲ್ಲ. ನಮ್ ದೇವಟ ನಾಷ್ಟ ಮಾಡಿದ್ರು, ಅವ್ರು ಅದೆಲ್ಲ ಕರೆಕ್ಟ್ ತಿಂತಾರೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಹೂವ ಇಸ್ಕೊಂತ ಇದೀವಿ ಗೈಸ್. 2 ಮೊಳ ಅಯ್ಯೋ ನೋಡಿ ಕೊಡಿಯೋಣ. ಗೊತ್ತು, ದೊಡ್ಡದ್ ಬೇಕಲ್ವಾ, ದೊಡ್ಡದಾಗಿ ಬಿಡ್ಬೇಕಲ್ವಾ. ಹೌದು. $420 ಕರೆಕ್ಟ್. $420 ಬಿದ್ದೈತೆ ಗೈಸ್. ದೇವೇಟ ಕೊಡ್ತಾ ಇದಾರೆ ಗೈಸ್. ಇವಾಗ ತುಂಬಾ ಲೇಟ್ ಆಯ್ತು. ಆಕ್ಚುಲಿ ನಾವು ಮೂವಿಗೆ ಹೋಗಿದ್ವಿ. ನಾವು ಬೆಳಿಗ್ಗೆನೆ ಬಿಟ್ವಿ ಗೈಸ್ ಮನೇನ. ಸೊ ನಾವು ಹೂವೆಲ್ಲ ತಗೊಂಡ್ವಿ. ಅದಾದ್ಮೇಲೆ ಒಂದು ಮೂವಿ ಇತ್ತು, ಮಲಯಾಳಂ ಮೂವಿ, ಅದಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿದೆ ಗೈಸ್. ಆ ಮೂವಿ ನೋಡ್ಕೊಂಡು ಇವಾಗ ಟೀ ಕುಡಿಯಕ್ಕೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಹೋಗದೆ ಗೈಸ್. ಫ್ಲವರ್ ಸ್ವಲ್ಪನೇ ತಗೊಂಡಿದ್ದು, ಯಾಕಂದ್ರೆ ಕಾರಲ್ಲಿ ಇರತ್ತಲ್ವಾ, ಅದು ಒಂಥರ ಹಾಳಾಗ್ಬಿಡತ್ತೆ ಅಂತ ಸ್ವಲ್ಪನೇ ತಗೊಂಡ್ವಿ. ಇವಾಗ ಆನ್ ದಿ ವೇ ಹೋಗ್ತಾ ಇನ್ನು ಸ್ವಲ್ಪ ನೋಡ್ಬೇಕು. ನಾಳೆ ತುಂಬಾ ಗೆಸ್ಟ್ ಗಳು ಬರ್ತಾರೆ, ಯಾಕಂದ್ರೆ ಅಮ್ಮಮ್ಮ ಬಂದು ನಮ್ಮ ಮನೇಲೆ ಇದಾರಲ್ವಾ. ಸೊ ಅಮ್ಮಮ್ಮ ನೋಡಕ್ಕೆ ಹಬ್ಬದ ದಿನ ಅಂತ ತುಂಬಾ ರಿಲೇಟಿವ್ಸ್ ಬರ್ತಾರೆ. ಸೊ ಅವರಿಗೋಸ್ಕರ ಒಂದು ಸ್ವೀಟ್ ಮಾಡೋಣ ಅಂತ. ಆ ಸ್ವೀಟ್ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಸೊ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಸ್ವೀಟ್ ಮಾಡಿ ಆ ಹೂವೆಲ್ಲ ಜೋಡಿಸ್ಬೇಕು. ತುಂಬಾ ಕೆಲಸ ಇದೆ. ಮತ್ತೆ ನಾನು ಸ್ಯಾರಿ ಬೇರೆ ಐರನ್ ಮಾಡ್ಬೇಕು. ಅಯ್ಯೋ, ನೇಲ್ ಪಾಲಿಶ್ ಹಾಕೋಬೇಕು. ಸೊ ನಾನು ಮನೆಗೆ ಬಂದೆ. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇವಾಗ ಹೋಗಿ ಸ್ವೀಟ್ ಮಾಡಬೇಕು. ಬನ್ನಿ ಹೋಗೋಣ. ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್, ಇವಾಗ ಸ್ವೀಟ್ ಮಾಡ್ತಾ ಇದೀನಿ. ಅದಕ್ಕೆ ನಮ್ಮ ದೇವಟ್ ಹೆಲ್ಪ್ ಮಾಡ್ತಾ ಇದಾರೆ. ಇಷ್ಟುನು ತೆಂಗಿನಕಾಯಿ ನಮ್ಮ ಅಚ್ಚ ಕಟ್ ಮಾಡ್ಕೊಟ್ರು ಗೈಸ್. ಆಕ್ಚುಲಿ ಇಲ್ಲಿ ಯಾರಿಗೂ ತೆಂಗಿನಕಾಯಿಂದ ಕಾಯಿನ ಎತ್ತಕ್ ಬರಲ್ಲ, ಎಲ್ಲಾರು ತುರಿಯಕ್ ಗೊತ್ತು. ಸೊ ಇದಿಷ್ಟು ಅಚ್ಚನೇ ನಂಗೆ ಕಟ್ ಮಾಡ್ಕೊಟ್ರು ಇವಾಗ. ಸೊ ಇವಾಗ ನಾನು ಏನು ಹಾಕಿಲ್ಲ, ತೆಂಗಿನಕಾಯಿ ಮತ್ತೆ ನೀರು ಮಿಕ್ಸಿಗೆ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ಗೈಸ್. ತೆಂಗಿನಕಾಯಿ ಆರ್ಬೇಕು ನನಗೆ, ಸೊ ಅದಕ್ಕೆ ಮಿಕ್ಸಿ ಗೈಸ್. ಇವಾಗ ನಾನು ಫಿಲ್ಟರ್ ಮಾಡ್ಕೊತೀನಿ. ಸೊ ನಾನು ಮಾಡ್ತಾ ಇರೋದು ಸ್ವೀಟ್ ಬಂದು ಕೊಕೊನಟ್ ಪಡ್ಡಿಂಗ್ ಅಂತ. ಅದಿಂಗ್ ಸ್ಪೆಲ್ ಮಾಡ್ತಾರಂತ ಗೊತ್ತಿಲ್ಲ ಗೈಸ್. ಒಬ್ಬೊಬ್ರು ಪುಡ್ಡಿಂಗ್ ಅಂತಾರೆ, ಒಬ್ಬೊಬ್ರು ಪಡ್ಡಿಂಗ್ ಅಂತಾರೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಮ್ಗೆ ಬರೀ 3 ಇಂಗ್ರೀಡಿಯೆಂಟ್ಸೇ ಬೇಕು. ಒಂದು ತೆಂಗಿನಕಾಯಿ ಹಾಲು, ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಅಂದ್ರೆ ಇವಾಗ ಮಿಲ್ಕ್ ಮೇಡ್ ಬರತ್ತಲ್ಲ, ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಒಂದು ಕಾರ್ನ್ಫ್ಲೋರ್ ಪೌಡರ್. 3ರಲ್ಲಿ ಒಳ್ಳೆ ಸ್ವೀಟ್ ಮಾಡೋದು. ಲೈಕ್ ಗೆಸ್ಟ್ ಬಂದವ್ರಿಗೂ ಡಿಫ್ರೆಂಟ್ ಆಗಿ ಇವಾಗ ಪಾಯಸನೂ ಮಾಡ್ತಾರೆ ಅಮ್ಮು ಕುಟ್ಟಿ ನಾಡೆ. ಇಟ್ಸ್ ಪಾರ್ಟ್ ಆಫ್ ಸದ್ಯ. ಆದ್ರೆ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಒಬ್ರು ಗೆಸ್ಟಿಗೆ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಈ ತರ ಸ್ವೀಟ್ಸ್ ಮಾಡಿ ಕೊಡ್ಬೋದು. ನಮ್ ರಿಲೇಷನ್ಸ್ ಎಲ್ಲಾರು ಬಂದಿದ್ದಾರೆ. ಮಾಮ ಬಂದಿದ್ದಾರೆ, ಅಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಮಾಮ ಇದ್ದಾರೆ. ನಮ್ಮ ಮಾಮ ಅಂದ್ರೆ ಅಮ್ಮು ಕುಟ್ಟಿಗೆ ಬ್ರದರ್ ಆಗ್ಬೇಕು. ಸೊ ಒಂದೇ ಬ್ರದರ್ ಇರೋದು, ಮಿಕ್ಕಿದೆಲ್ಲಾರು ತಂಗಿಗಳೇ. ಅಮ್ಮನೇ ದೊಡ್ಡೋರು. ಇನ್ನೊಂದ್ಸರಿ ತೋರಿಸ್ಬೇಕಂತೆ. ಸೊ ಅವ್ರ
ಮಾಮ, ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಮತ್ತೆ ಅಮ್ಮಮ್ಮ ಇದ್ದಾರೆ. ಅದಕ್ಕೆ ತುಂಬಾ ಸೌಂಡ್ ಇದೆ ಗೈಸ್. ತುಂಬಾ ಸೌಂಡ್ ಗೈಸ್. ಚೇಚಿ ಮೇಲೆ ಇದ್ದಾರೆ. ಚೇಚಿ ಅವ್ರ ಮಾಮಿ ಮತ್ತೆ ಚೇಚಿ ಇದ್ದಾರೆ ಮೇಲೆ. ಚೇಚಿ ಮಕ್ಕಳನ್ನ ಮಲಗಿಸ್ತಾ ಇದ್ದಾರೆ. ಇವಾಗ ಸ್ಟವ್ ಅಲ್ಲಿ ಇಕ್ಕೋಣ ಗೈಸ್. ಇವಾಗ ಕ್ಯಾಶ್ಯೂಸ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಲ್ರೆಡಿ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ ಗೈಸ್. ಒಂದು ಸ್ವಲ್ಪ ನೋಡಿ ಕ್ಯಾಶ್ಯೂಸ್ ಹಾಕಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ತಿಕ್ ಆಗಬೇಕು ಗೈಸ್. ಇನ್ನೂ ಸ್ವಲ್ಪ ತಿಕ್ಕಾದ್ರೆ ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಡೋದು. ಇದನ್ನ ಎತ್ತಿ ಇವಾಗ ಈ ಪ್ಲೇಟ್ಗೆ ಹಾಕ್ಬೇಕು. ಈ ಪ್ಲೇಟ್ಗೆ ಹಾಕ್ಬೇಕು. ಮತ್ತೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಗೈಸ್ ನೋಡಿ, ಎಲ್ಲಾರು ನಮ್ಮ ಮಾಮ ನೋಡಿ ಎಲ್ಲಾರು ಸೆಟ್ ಮಾಡ್ಕೊಂತ ಇದ್ದಾರೆ ಒಂದೊಂದು. ಅಚ್ಚ ಸ್ವಲ್ಪ ದೊಡ್ಡದು, ಇನ್ನು ದೊಡ್ಡದು. ಅಚ್ಚ ಅಲ್ಲಿ ಡಿಸೈನ್ ಆಗ್ತಾ ಇದಾರೆ ಗೈಸ್. ಮೆಷರ್ಮೆಂಟ್ ನಮ್ ದೇವೇಟ ನೋಡಿ. ನಮ್ ಚೀಚಿ ಫುಲ್ ಬೆನ್ನು ಬಂದ್ಬಿಟ್ಟೈತೆ. ಇವಾಗ ನಾನು ಆ ಪ್ಲೇಟಲ್ಲಿ ಹಾಕ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಸೊ ನೋಡಿ, ಈ ತರ ಪ್ಲೇಟಲ್ಲಿ ಹಾಕಿ ನಾನು ಸೈಡಲ್ಲಿ ಇಟ್ಬಿಡ್ತೀನಿ. ಹಂಗೇನಲ್ಲ ಮಾಮ, ಪಕ್ಷಿ ಎಂದ नहीं मामा, वो ज्यादा नहीं है, थोड़ा सा ही है. तो मेरे को ऐसे ही ನಮ್ಮ ಮಾಮ ಫುಲ್ ಹಿಂದಿ ಅವರು, ಯಾಕಂದ್ರೆ ಬಾಂಬೆದಲ್ಲಿ ಕೆಲಸ ಮಾಡಿದ, ಅದಕ್ಕೆ ಹಿಂದಿದಲ್ಲಿ ಮಾತಾಡ್ತಾ ಇದ್ರ. ಸ್ಟಾರ್ಟ್ ಮಾಡಿದೀನಿ ಗೈಸ್. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ? ಟೈಮ್ ಬಂದು 12:22. ಎಲ್ಲಾರು ಹೋಗ್ಬಿಟ್ರು, ಬರೀ ದೇವೇಟ ಇದ್ದಾರೆ ಮತ್ತೆ ಅವನಿದ್ದಾನೆ ನಂಗೆ ಹೆಲ್ಪ್ ಮಾಡಕ್ಕೆ. ಪ್ರಾಸೆಸಿಂಗ್ ಸ್ವಲ್ಪನೇ ನಾನು ತೋರ್ಸೋದು. ದೇವೇಟ ಸ್ವಲ್ಪ ತೋರ್ಸು ಅಂತ ಇದಾರೆ. ನೋಡಿ ಗೈಸ್, ಪ್ರಾಸೆಸಿಂಗ್ ಅಲ್ಲಿ ಐತೆ ಗೈಸ್. ಇದು ಪ್ರಾಸೆಸಿಂಗ್ ಅಲ್ಲಿ ಐತೆ. ಎಲ್ಲಾರು ಬಿಟ್ಟೋದ್ರು ಪಾಪ. ನಮ್ ದೇವೇಟ ನನ್ನ ಬಿಟ್ಟಿಲ್ಲ, ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು ಇಷ್ಟು ದೇವೇಟ 1 ಗಂಟೆನಾ? ಅಷ್ಟು ಗಂಟೆ ನೋಡಿ. ಇನ್ನೂ ಪ್ರಾಸೆಸಿಂಗ್ ಅಲ್ಲಿ ಐತೆ. ಆದ್ರೆ ಎಲ್ಲಾರು ಗೊರಕೆ ಹೊಡಿತಾ ಇದಾರೆ. ಆಕ್ಚುಲಿ ಮಲಗ್ಬಿಟ್ಟು ಡ್ರೀಮಿಗೆ ಹೋಗ್ಬಿಟ್ಟಿದ್ದಾರೆ ನೋಡಿ ಗೈಸ್. ಫ್ಲವರ್ ಆಯ್ತು. ಇವಾಗ ಕ್ಲೀನ್ ಮಾಡಿದರೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾ ಹೆಂಡತಿ. ಫ್ಲವರೇ ಇವಾಗ ಕಾಣಿಸಿಲ್ಲ, ತೋರಿಸಲ್ಲ. ಇವಾಗ ಟೈಮ್ ಒಂದು ನೋಡಿ ಗೈಸ್ 1:24 ಆಯಿತು. ಪರವಾಗಿಲ್ಲ. ಇವಾಗ ಇದೇನು ಗೊತ್ತಿಲ್ಲ, ಗಟ್ಟಿ ಸ್ವೀಟ್ ಗೈಸ್. ತುಂಬಾ ಚೆನ್ನಾಗಿದೆ ಗೈಸ್. ಅಷ್ಟೇ ಗೈಸ್. ಸ್ವೀಟ್ ಬಂದು ನಾನು ಅದು ಫ್ರೀಸ್ ಆಗಬೇಕು ಅಂತ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಬಟ್ಲಲ್ಲಿ ಹಾಕಿ. ಸೊ ಬಾಕ್ಸಲ್ಲಿ ಹಾಕಿ. ಸೊ ಇವಾಗ ಅಷ್ಟೇ ಗೈಸ್, ಮಲ್ಕೊಳ್ಳೋದೆ. ನೋಡಿ ಗೈಸ್, ನಾ ಹೆಂಡತಿ ದಾವಣಿ ಹಾಕೊಂಡಿದ್ದೀನಿ ಗೈಸ್. ಕೇರಳ ದಾವಣಿ ಹೆಂಗಿದೆ ಹೇಳಿ, ನೀವೇ ಹೇಳಿ. ದಾವಣಿ ಹಾಕೊಳ್ಳೋಕೆ ಸೊ ಇದು ನಮ್ಮ ಟೆಂಬಳು. ದೇವೇಟ ನೋಡಿ ಇಷ್ಟು ಸುಂದರಾಗಿದ್ದಾರೆ. ಸುಂದರಪ್ಪ. ಇವ್ರ ವೇಸ್ಟ್ ನೋಡಿ, ವೇಸ್ಟಿದಲ್ಲಿ ಈ ತರ ಪ್ರಿಂಟ್ ಐತೆ. ಆಕ್ಚುಲಿ ಆ ಕಲರ್ ಶರ್ಟ್ ಐತೆ, ಪ್ಲೇನ್ ಶರ್ಟ್. ಆದ್ರೆ ಅವ್ರಿಗೆ ಹಾಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ಇದು ಹಾಕೊಂಡ್ರು. ಎನಿವೇಸ್ ಚೆನ್ನಾಗೇ ಇದ್ದೀರಾ, ಸ್ಮಾರ್ಟ್ ಬಾಯ್. ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರಿಗೆ ಹೇರ್ ಕಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ದಟ್ಸ್ ಕರೆಕ್ಟ್. ನಾನೇ ಹೇಳಿದ್ದು, ನೀವು ಕಟ್ ಮಾಡಿದ್ರೇನೆ ಚೆನ್ನಾಗಿ ಕಾಣೋದಂತ. ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ನೀರು ಅಲ್ಲಿವರೆಗೂ ಇತ್ತು, ತುಂಬಾ ಕೆಳಗಡೆ ಇತ್ತು. ಇವಾಗ ಮಳೆ ಟೈಮಲ್ಲಿ ಇಷ್ಟವರೆಗೂ ಬಂದ್ಬಿಟ್ಟೈತೆ. ಫಿಶ್ ಎಲ್ಲ ಹಂಗೆ ಕಾಣ್ತೈತಿ, ತುಂಬಾ ಗ್ರೀನರಿ ಆಗಿದೆ.
ನಂಗೆ ಈ ತರ ಎಲ್ಲ ತುಂಬಾ ಇಷ್ಟ. ಆಕ್ಚುಲಿ ಈ ಮೀನೆಲ್ಲ ಗೈಸ್ ಬೇರೆ ರೈಸೇ ತಿನ್ನೋದು. ಪೂಜೆ ಆದ್ಮೇಲೆ ಅವರು ರೈಸ್ ಹಾಕ್ತಾರೆ, ದೇವ್ರಿಗೆ ನೈವೇದ್ಯ ಹಾಕಿದ್ ವೈಟ್ ರೈಸ್ ಹಾಕ್ತಾರೆ, ಅದೇ ತಿನ್ನೋದು ಗೈಸ್ ಈ ಮೀನ್ಗಳೆಲ್ಲ. ಏನ್ ಶ್ರೇಷ್ಠ ಅಲ್ವಾ? ಹಾಗೆ ದೇವ್ರ ದರ್ಶನ ಮುಗೀತು. ಒಂದು ಹೂವನು ಕಿತ್ಕೊಂಡೆ ದೇವ್ರಿಗೆ ಇಕ್ಕಕ್ಕೆ. ಇಲ್ಲಿಂದ ಕಿತ್ಕೊಂಡು ನಮ್ಮ ಮನೇಲಿ ಇಕ್ಕೋಣದು. ಇವತ್ತು ಸ್ಪೆಷಲ್ ಅಂದ್ರೆ ಸ್ಪೆಷಲ್, ತುಂಬಾ ಐಟಮ್ಸ್ ಮಾಡಿದ್ದಾರೆ ಅಮ್ಮ ಕುಟ್ಟಿ, ಏನೇನೋ ಮಾಡಿದ್ದಾರೆ. ಸದ್ಯ ಅಂತ ಕರೀತಾರೆ ಅದಕ್ಕೆ ಮಲಯಾಳಮಲ್ಲಿ. ಸದ್ಯ ಅಂದ್ರೆ ಇಲ್ಲ ಇರುತ್ತೆ ಆ ಎಲೆದಲ್ಲಿ, ಬಾಳೆ ಎಲೆದಲ್ಲಿ. ಸೊ ಬನ್ನಿ ತೋರಿಸ್ತೀನಿ ಗೈಸ್. ನಮ್ಮ ಮನೆ ಓಣಂ ಹೂವ ನೋಡ್ತೀರಾ? ನಂಗೊತ್ತು ಅಷ್ಟೇನ್ ಚೆನ್ನಾಗಿಲ್ಲ ಅಂತ, ಬಟ್ ದೆನ್ ಇದು ನನ್ನ ಸಾಧನೆ, ನಮ್ ದೇವೇಟ ನಂದು ಸಾಧನೆ. 2 ಗಂಟೆವರೆಗೂ ಕುತ್ಕೊಂಡ್ ಮಾಡಿದೀವಿ. ಆಕ್ಚುಲಿ ನೋಡಕ್ಕೆ ಈಸಿ, ಮಾಡಕ್ ತುಂಬಾ ಕಷ್ಟ ಗೈಸ್, ಅಲ್ವಾ ದೇವೇಟ? ನಮ್ ರಂಗೋಲಿ ಪುಡಿದಲ್ಲಿ ರಂಗೋಲಿ ಯಾರು ಬಿಟ್ಬಿಡ್ತೀವಿ 15 ಮಿನಿಟ್ಸ್ ಅಲ್ಲಿ, ಆದ್ರೆ ಹೂವದಲ್ಲಿ ತುಂಬಾ ಕಷ್ಟ ಗೈಸ್. ಇವನ್ ಬಿಡ್ತಾನೆ ಇಲ್ಲ. ಮಾರಿಕೋ 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 ಇಲ್ಲ ಅಚ್ಚ ಇಪ್ಪ ಕಳಿಕೆ ಅಚ್ಚ ಕಲಿಚಲೆ ಎಲ್ಲರೂ ತಿಂತ ಇದಾರೆ ಗೈಸ್. ಅಮ್ಮಮ್ಮ ಸದ್ಯ ಹೆಂಗನೆಂಡೆ ನಲ್ಲಂಡ ಅಮ್ಮೆ ವೆಚ್ಚು. ನಮ್ಮ ಅಮ್ಮ ಕುಟ್ಟಿ ಹಾಕಿದ ಸದ್ಯ ಸೂಪರ್ ಆಗಿರತ್ತೆ. ಗೈಸ್ ನೋಡಿ, ಇದು ನಮ್ಮ ಸದ್ಯ. ಇವತ್ತು ದೇವೇಟ ಸದ್ಯ ತಿಂತ ಇದ್ದಾರೆ. ಇದು ಬಂದು ಎಲಿಶೇರಿ, ಇದು ಒಂದು ಅವಿಯಲ್, ಬೀನ್ಸ್ ಪಲ್ಯ, ಪಿನ್ನೆ ಸಾಂಬಾರು, ರೈಸು, ಮತ್ತೆ ಇದೊಂದು ಮಶ್ರೂಮ್ ಅಲ್ಲಿ ಫ್ರೈ ಮಾಡಿದ್ದಾರೆ. ಮತ್ತೆ ಇದು ಮತ್ತೆ ಕರ್ಡು. ವಾಟ್ ಇಸ್ ದಿಸ್ ಬೇಬಿ? ಕಚ್ಚಂಬರ್. ಕಚ್ಚಂಬರ್ ಸ್ಯಾಲೆಡ್. ಸೊ ಇವತ್ತದು ಊಟ ನಮ್ದಿದ್ದು ಗೈಸ್. ನಮ್ ಚೇಚಿದು ಇದು ಅಂತಾರೆ, ಏನಂತಾರೆ, ಈ ಬೇಕಾಗ್ದಿರೋ ಆಟಗಳೆಲ್ಲ ಆಡ್ತಾ ಇದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಏನ್ ಮಾಡ್ತಾ ಇದಾರೆ. ചേച്ചി ಚೆನ್ನಾಗಿರತ್ತಾ? ചേച്ചി ശരിക്കും നല്ലുണ്ടോ? ಅಯ್ಯೋ ಎಂಟೆ ಆಲೋವಿರಾ. ಏನ್ ಖುಷಿ ನೋಡಿ ಗೈಸ್, ನಾನ್ ಇಕ್ಕಿದ್ ಗಿಡ. ಅಯ್ಯೋ ನೋಡಿ ಗೈಸ್, ಅಯ್ಯೋ ನಲ್ಲೆಂಡ. ಹಿಂಗ್ ತಿಂತ ಇದಾರೆ ಗೊತ್ತಿಲ್ಲ ಗೈಸ್. സത്യം ഒരു ടേസ്റ്റും ഇല്ല, ഒന്നുമില്ല. ഇത് ചേച്ചി ആർ പഠിപ്പിച്ചു ഇങ്ങനെ കളിക്കാൻ? ടേസ്റ്റ് നോക്കാം. ಗೈಸ್ ಇವಾಗ ಟೈಮ್ ಬಂದು 5 ಗಂಟೆ. ಸೊ ನಾವು ಊಟ ಮಾಡಿ ಲೈಕ್ ಏನಂತಾರೆ, ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಒಂದ್ ಸ್ವಲ್ಪ ಆಟ ಆಡಿ. ನನ್ನ ಮುಖದಲ್ಲೇ ನೋಡ್ಬೋದು ಇಷ್ಟ ಹೇಳಿದೆ ಅಂತ. ಆಕ್ಚುಲಿ ಮೇಕಪ್ ಹಾಕೊಂಡು ನಿಮ್ಗೆ ಕಾಣ್ತಾ ಇಲ್ಲ, ರಿಯಾಲಿಟಿ ಇಡಾಗಿದ್ದೀನಿ ಗೈಸ್. ನಮ್ ದೇವಟ ನೋಡಿ, ಅವರು ಸುಸ್ತಾಗಿದ್ದಾರೆ. ಅಷ್ಟು ಮಾತಾಡಿ ನಕ್ಕೊಂಡು ಫ್ಯಾಮಿಲಿ ಜೊತೆ ಒಂದ್ ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡಿ. ನಂಗೆ ಬ್ಲಾಗ್ ತೆಗಿಯಕ್ಕಾಗಿಲ್ಲ, ಯಾಕಂದ್ರೆ ನನ್ ಬ್ಲಾಗ್ ತೆಗಿಯೋದೇ ಮರ್ತೋಗ್ಬಿಟ್ಟಿದೆ. ಮಲಯಾಳದಲ್ಲಿ ಟಾಕ್ ಮಾಡಿ ಕನ್ನಡ ಬ್ಲಾಗ್ ಎಲ್ಲರೂ ಮಲಯಾಳಂ ಬೇರೆ ಮಾತಾಡ್ತಾರೆ. ಸೊ ಕನ್ನಡದಲ್ಲಿ ಅದು ನಿಮ್ಗೆ ಅರ್ಥ ಆಗಲ್ಲ ಅಷ್ಟೊಂದು, ಅದಕ್ಕೆ ನಾನು ಎತ್ತಕ್ ಹೋಗಿಲ್ಲ. ಮತ್ತೆ ಗೇಮ್ಸು ಆಡ್ತಾ ಇದ್ವಿ. ಸೊ ಹಾಗೆ ನನ್ನ ಟೈಮ್ ತುಂಬಾ ಫ್ಯಾಮಿಲೀಸ್ ಇದ್ದಿದ್ದರಿಂದ ಲೈಕ್ ಈ ಸತಿ ಓಣಂ ತುಂಬಾ ಸ್ಪೆಷಲ್ ಆಗಿ ನಡೀತು. So, thank you for watching my vlog, guys. See you in next vlog.